भगवते उत्तमश्लोके भक्तिर्भवति नैष्टिकी मूकं करोति वाचालं पङ्गुं लङ्घयते गिरिं यत्कृपातं वन्दे श्रीगुरुं दीनतारिणं परमानन्दमाधव श्रीचैतन्यवीश्वरं कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। भगवद्गीता अध्याय 6 ಶ್ಲೋಕ ನಂಬರ್ 19. ಆಯ್ತಮ್ಮ. 20ರಿಂದ 23 3 ಶ್ಲೋಕ. ಯತ್ರೋ ಪರ್ಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಏವ ಆತ್ಮನಾಂ ಪಶ್ಯಾನಾತ್ಮಾನಿ ತುಷ್ಯತಿ ಸುಖಂ ಅತ್ಯಂತಿಕಂ ಯತ್ ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ವೇತ್ತಿ ಯಾತ್ರ ಚೈವಯಂ ಸ್ಥಿತಶ್ಚಲತಿ ತತ್ವತಃ ಯಂ ಲಬ್ಧ್ವಾ ಚ ಪರಂ ಲಾಭಂ ಮನ್ಯತೆ ನಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುನಪಿ ವಿಚಲ್ಯತೆ ತಂ ವಿದ್ಯಾತ್ ದುಃಖ ಸಂಯೋಗ ವಿಯೋಗಂ ಯೋಗ ಸಮಗ್ನಿತಂ. ಇದು ವರ್ಡ್ ಬೈ ವರ್ಡ್ ಅಮ್ಮ. ಯತ್ರ ಯಾವ ಸ್ಥಿತಿಯಲ್ಲಿ ಉಪರಮತೆ ಬಯಸುತ್ತಾನೆ ಚಿತ್ತಂ ಮಾನಸಿಕ ಕಾರ್ಯಗಳನ್ನು ವಿರುದ್ಧಂ ಜಡದಿಂದ ನಿರ್ಮಿತವಾದ ಯೋಗ ಸೇವೆಯ ಯೋಗಾಚರಣೆಯಿಂದ ಯತ್ರ ಯಾವುದರಲ್ಲಿ ಚ ಕೂಡ ಏವ ಮುಕ್ತಿವಾಗಿಯೂ ಆತ್ಮನ ಶುದ್ಧ ಮನಸ್ಸಿನಿಂದ ಆತ್ಮನ ತನ್ನ ಪಶ್ಯನ್ ಸ್ಥಾನವನ್ನು ಸಾಕ್ಷಾತ್ಕರಿಸುವುದು ಆತ್ಮನಿ ಮೊದಲಿ ತುಷ್ಯತಿ ಮುಕ್ತನಾಗುವನು ಸುಖವು ಅತ್ಯಂತಿಕಂ ಪರಮೋನ್ನತ ಯತ್ ಯಾವುದೆಯೋ ತತ್ತತ್ ಬುದ್ಧಿಯಿಂದ ಪಡೆಯಲು ಸಾಧ್ಯವಾದ ಅತೀಂದ್ರಿಯಂ ಅಲೌಕಿಕವಾದದ್ದನ್ನು ವ್ಯಕ್ತಿ ತಿಳಿಯುತ್ತಾನೋ ಯತ್ರ ಎಂದಿಗೂ ಇಲ್ಲ
ಕೂಡ ಕೂಡ ಏವ ಏವ ಖಂಡಿತವಾಗಿಯೂ ಖಂಡಿತವಾಗಿಯೂ ಅಯಂ ಅಯಂ ಅವನು ಸ್ಥಿತಃ ಸ್ಥಿತಃ ನೆಲೆಸಿದ್ದನು ನೆಲೆಸಿದನು ಚಲತಿ ಚಲತಿ ಚಲಿಸ್ತಾನೋ ಚಲಿಸ್ತಾನೋ ತತ್ವತಃ ತತ್ವತಃ ಸತ್ಯದಿಂದ ಸತ್ಯದಿಂದ ಯಂ ಯಂ ಯಾವುದನ್ನು ಲಬ್ಧ್ವಾ ಪಡೆದು ಚ ಚ ಕೂಡ ಕೂಡ ಅಪರಂ ಅಪರಂ ಇತರ ಯಾವುದೇ ಲಾಭವನ್ನು ಮಾನ್ಯತೆ ಪರಿಗಣಿಸುತ್ತಾನೆಯೋ ಪರಿಗಣಿಸುತ್ತಾಯೋ ನ ಎಂದಿಗೂ ಇಲ್ಲ ಅಧಿಕಂ ಹೆಚ್ಚಾಗಿ ಹೆಚ್ಚಾಗಿ ತತಃ ಅದಕ್ಕಿಂತ ಯಸ್ಮಿನ್ ಯಾವುದರಲ್ಲಿ ಸ್ಥಿತ ನೆಲೆಸಿದ್ದನೋ ನ ಎಂದಿಗೂ ಇಲ್ಲ ದುಃಖೇನ ದುಃಖಗಳಿಂದ ಪೂರ್ಣಾಪಿ ಬಹು ಕಷ್ಟವಾಗಿದ್ದರೂ ಕೂಡ ವಿಚಲ್ಯತೆ ವಿಚಲಂತನಾಗುವನು ಅದನ್ನು ನೀನು ತಿಳಿಯಬೇಕು ದುಃಖ ಸಂಯೋಗ ಭೌತಿಕ ಸಂಪರ್ಕದ ಕ್ಲೇಶಗಳು ನಿರ್ಮೂಲನವನ್ನು ಯೋಗದಲ್ಲಿ ಸಮಾಧಿ ಎಂದು ಕರೆಯಲ್ಪಟ್ಟ ಅನುವಾದ ಕೊಟ್ಟ ಭಕ್ತಿವೇದಾಂತ ಸ್ವಾಮಿ ಸಮಾಧಿ ಎಂದು ಕರೆಯುವ ಪರಿಪೂರ್ಣ ಹಂತದಲ್ಲಿ ಮನಸ್ಸು ಯೋಗ ಅಭ್ಯಾಸದಿಂದ ಇಹಲೋಕದ ಮಾನಸಿಕ ಚಟುವಟಿಕೆಗಳನ್ನು ತಿಳಿಯುವಂತೆ ಇದೆಯೋ ಪರಿಪೂರ್ಣತೆಯ ವೆಚ್ಚವಿದ್ದರೆ ಶುದ್ಧ ಮನಸ್ಸಿನಿಂದ ಆತ್ಮನನ್ನು ಕಾಣುವ ಶಕ್ತಿ ಮತ್ತು ಆತ್ಮದಲ್ಲಿ ಆಸ್ವಾದಿಸಿ ಸಂತೋಷ ಪಡುವ ಶಕ್ತಿ. ಈ ಆನಂದ ಸ್ಥಿತಿಯನ್ನು ಮನುಷ್ಯನು ಇಂದ್ರಿಯಗಳ ಮೂಲಕ ಸಾಧಿಸಿದ ಅಮಿತ ಅವಲೌಕಿಕ ಸುಖಗಳಲ್ಲಿ ನೆಲೆಯಿರುತ್ತಾನೆ. ಹೀಗೆ ನೆಲೆಯನ್ನು ಪಡೆಯುವನು ಸತ್ಯವನ್ನು ಬಿಡೋದೇ ಇಲ್ಲ. ಇದನ್ನು ಪಡೆದ ಅನಂತರ ಇದಕ್ಕಿಂತ ಕಲಂಕಿಗೆ ಯಾವುದೂ ಇಲ್ಲ ಎಂದು ಯೋಚಿಸುತ್ತಾನೆ. ಇಂತಹ ಸ್ಥಾನದಲ್ಲಿ ನಿಂತವನು ಅತ್ಯಂತ ತೀವ್ರವಾದ ಕಷ್ಟಗಳಲ್ಲಿಯೂ ವಿಚಲಿತವಾಗುವುದಿಲ್ಲ. ಕೈಕ ಸಂಪರ್ಕಿಸಿದ ಇರುವಾಗ ಎಲ್ಲ ದುಃಖಗಳಿಂದಲೂ ವಾಸ್ತವವಾದ ಸ್ವತಂತ್ರವೆಂದರೆ ಇದೆ. ಯೋಗಾಭ್ಯಾಸದ ಮನುಷ್ಯನ ಕ್ರಮೇಣ ಈತನಲ್ಲಿ ಪರಿಕಲ್ಪನೆಯಿಂದ ದೂರವಾಗುತ್ತಾನೆ. ಯೋಗ ತತ್ವ ಮುಖ್ಯ ಗುಣ ಲಕ್ಷಣವೇ ಇದೆ. ಇದರ ನಂತರ ಮನುಷ್ಯನ ಸಮಾಧಿ ಸ್ಥಿತಿಗೆ ಇರುತ್ತಾನೆ. ಎಂದರೆ ಅಲೌಕಿಕ ಮನಸ್ಸು ಮತ್ತು ಬುದ್ಧಿಶಕ್ತಿಯಲ್ಲಿ ಯೋಗಿ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ. ಇದರಲ್ಲಿ ಆತ್ಮನ ಪರಮಾತ್ಮನೊಂದಿಗೆ ಒಂದಾಗಿ ಕಾಣಿಸುವ ಸಂದೇಹಗಳಿರುವುದಿಲ್ಲ. ಯೋಗಾಭ್ಯಾಸ ಬಹುಮಟ್ಟಿಗೆ ಪತಂಜಲಿ ಅದೇ ತತ್ವಗಳ ಅಧಿಕಾರವಿಲ್ಲದೆ ಕೆಲವರು ಬಾಹ್ಯಕಾರರು ವ್ಯಕ್ತಿಗತ ಆತ್ಮನನ್ನು ಪರಮಾತ್ಮನೊಂದಿಗೆ ಗುರುತಿಸಲು ಪ್ರಯತ್ನಿಸುತ್ತಾರೆ. ಅದ್ವೈತಗಳು ಬೌದ್ಧ ಮುಕ್ತಿ ಎಂದು ಭಾವಿಸುತ್ತಾರೆ. ಅವರಿಗೆ ಪತಂಜಲಿ ಯೋಗ ಪದ್ಧತಿಯ ನಿಜವಾದ ಉದ್ದೇಶವು ಅರ್ಥವಾಗುವುದಿಲ್ಲ. ಪತಂಜಲಿ ಪದ್ಧತಿಯ ನಿತ್ಯಾನಂದವನ್ನು ಒಪ್ಪುತ್ತದೆ, ಆದರೆ ಅದ್ವೈತ ಸಿದ್ಧಾಂತಕ್ಕೆ ಭಂಗ ಬರುವುದೆಂದು ಭಯದಿಂದ ಅದ್ವೈತಿಗಳು ಈ ದಿವ್ಯ ಆನಂದವನ್ನು ಒಪ್ಪುವುದಿಲ್ಲ. ಅದ್ವೈತಿ ಜ್ಞಾನ ಮತ್ತು ಜ್ಞಾನಿಯ ಭಿನ್ನತೆಯನ್ನು ಒಪ್ಪುವುದಿಲ್ಲ. ಆದರೆ ಈ ಶ್ಲೋಕದಲ್ಲಿ ಅಲೌಕಿಕ ಇಂದ್ರಗಳ ಮೂಲಕ ಸಾಧಿಸಿದ ದಿವ್ಯಾನಂದವನ್ನು ಒಪ್ಪಿಕೊಂಡಿದೆ. ಯೋಗ ಪದ್ಧತಿಯ ಪ್ರಸಿದ್ಧ ಪ್ರತಿಪಾದಕರಾದ ಪತಂಜಲಿ ಮುನಿಗಳು ಇದನ್ನು ಸಮರ್ಥಿಸಿದ್ದಾರೆ. ಆ ಮಹರ್ಷಿಗಳು ತಮ್ಮ ಯೋಗ ಸ್ವತಂತ್ರಗಳಲ್ಲಿ ಹೇಳಿದ್ದಾರೆ. ಪುರುಷಾರ್ಥ ಸೌಮ್ಯಾನಂ ಗುಣನಂ ಪ್ರತಿ ಸರ್ವಂ ಕೈವಲ್ಯಂ ಸ್ವರೂಪ ಪ್ರತಿಷ್ಠವಾ ಸ್ಥಿತಿರಿಷ್ಟಿತಿ. ಈ ಚೀತ ಶಕ್ತಿ ಅಥವಾ ಅಂತರಂಗ ಶಕ್ತಿ ಆಧ್ಯಾತ್ಮಿಕವಾದದ್ದು. ಪುರುಷಾರ್ಥ ಎಂದರೆ ಐಹಿಕ ಧಾರ್ಮಿಕತೆ, ಆರ್ಥಿಕ ಬೆಳವಣಿಗೆ, ಇಂದ್ರಿಯ ತೃಪ್ತಿ ಮತ್ತು ಕಡೆಯಲ್ಲಿ ಪರಮೋನ್ನತನೊಂದಿಗೆ ಒಂದಾಗುವ ಪ್ರಯತ್ನ. ಈ ಪರಮಾತ್ಮನಿಗೆ ಒಂದಾಗುವುದನ್ನು ಅದ್ವೈತಗಳು ಕೇವಲ ಕರೆಯುತ್ತಾರೆ. ಆದರೆ ಪದಾಂಜಗಳ ಪ್ರಕಾರ ಕೈವಲ್ಯವೂ ಒಳಗಿನ ಅಥವಾ ಅಂತರಂಗ ಶಕ್ತಿ. ಇದರಿಂದ ಜೀವಿ ತನ್ನ ಸಹಜ ರೂಪದ ಅರಿವನ್ನು ಪಡೆಯುತ್ತಾನೆ. ಚೈತನ್ಯ ಮಹಾಪ್ರಭುಗಳು ಮಾತುಗಳಲ್ಲಿ ಹೇಳುವುದಾದರೆ ಈ ಪರಿಸ್ಥಿತಿಯನ್ನು ಚೇತೋದರ್ಪಣ ಮಾರ್ಜನ ಅಥವಾ ದೂರು ಹಿಡಿದ ಮನಸ್ಸಿನ ಕನ್ನಡಿಯನ್ನು ಸ್ವಚ್ಛಗೊಳಿಸುವಿಕೆ ಎಂದು ಕರೆಯುತ್ತಾರೆ. ಈ ಸ್ವಚ್ಛಗೊಳಿಕೆಯನ್ನು ವಾಸ್ತವವಾಗಿ ಮುಕ್ತಿಯೇ ಅಥವಾ ಭಾವ ಮಹಾದಾಸಿ ನಿರ್ವಾಪಣ. ಈ ನಿರ್ಮಾಣ ಸಿದ್ಧವು
ಇದು ಪೂರ್ಣ ಭೂಮಿಯಲ್ಲಿ ತತ್ವದ ಸಂವಾದಿ. ಭಾಗವತದಲ್ಲಿ ಇದನ್ನು ಸ್ವರೂಪಣ ವ್ಯವಸ್ಥಿತಿ ಎಂದು ಕರೆಯದಿದೆ. ಭಗವದ್ಗೀತೆ ಈ ಶ್ಲೋಕದಲ್ಲಿ ಸ್ಥಿತಿಯನ್ನು ದೃಢಪಡಿಸಿದೆ. ನಿರ್ಮಾಣ ಅಥವಾ ಐಕಾಯ ಅಧ್ಯಾತ್ಮ ನಂತರ ಆಧ್ಯಾತ್ಮಿಕ ಕಾರ್ಯಗಳು ಅಥವಾ ಭಗವಂತನ ಸೇವೆ ಪ್ರಕಟವಾಗುವುದು. ಇದೇ ಕೃಷ್ಣ ಪ್ರಜ್ಞೆ ಎಂದ ಹೆಸರು. ಭಾಗವತದ ಮಾತುಗಳ ಸ್ವರೂಪಣ ವ್ಯವಸ್ಥಿತಿ ಇದು ಜೀವಿಯ ನಿಜವಾದ ಬದುಕು. ಐಹಿಕ ಸೋಂಕಿನಿಂದ ಮಲಿನಗೊಂಡ ಆಧ್ಯಾತ್ಮದ ಬದುಕಿನ ಸ್ಥಿತಿಯ ಮಾಯೆ. ಈ ಐಹಿಕ ಸೋಂಕಿನಿಂದ ಬಿಡುಗಡೆ ಎಂದರೆ ಜೀವಿಯ ಮೂಲ ನಿರಂತರ ಸ್ಥಿತಿಯ ವಿನಾಶ ಎಂದು ಅರ್ಥವಲ್ಲ. ಪತಾಂಜಲಿ ಮುನಿ ಕೈವಲ್ಯಂ ಸ್ವರೂಪ ಪ್ರತಿಷ್ಠವ ಚಿತ್ತಶಕ್ತಿ ರೀತಿಯನ್ನು ಮಾತುಗಳಲ್ಲಿ ಒಪ್ಪಿದ್ದಾರೆ. ಈ ಚಿತ್ತಶಕ್ತಿಯು ಅಥವಾ ಅಲೌಕಿಕ ಆನಂದವು ನಿಜವಾದ ಬದುಕು. ಇದನ್ನು ವೇದಾಂತ ಸೂತ್ರದಲ್ಲಿ ಅನಾದ್ಯ ಮಹತ್ವ ವ್ಯಾಸತ್ಯನ್ನು ಮಾತುಗಳಲ್ಲಿ ದೃಢಪಡಿಸಿದೆ. ಈ ಸಹಜವಾದ ದಿವ್ಯಾನಂದವು ಯೋಗದ ಅಂತಿಮಗಳು. ಭಕ್ತಿ ಯೋಗದ ಅನುಷ್ಠಾನದಿಂದ ಇದನ್ನು ಸುಲಭವಾಗಿ ಸಾಧಿಸಬಹುದು. ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ ಭಕ್ತಿ ಯೋಗವನ್ನು ಸ್ಪಷ್ಟವಾಗಿ ಏರಿಸಲಾಗಿದೆ. ಈ ಅಧ್ಯಾಯದಲ್ಲಿ ವಿವರಿಸಿದ ಯೋಗ ಪದ್ಧತಿ ಸಮಾಧಿ 2 ಬಗೆಯ ಸಮಾಧಿಜ್ಞ ಸಮಾಧಿ ಮತ್ತು ಅಸಂಜ್ಞಾತ ಸಮಾಧಿ. ತತ್ವಜ್ಞಾನದ ವಿವಿಧ ಸಮಾಧಿಯನ್ನು ಸಾಧಿಸಿದೆ ಎಂದು ಹೇಳುತ್ತಾರೆ. ಅಸಂಜ್ಞಾನ ಸಮಾಧಿಯ ಐಹಿಕ ಸಂತೋಷದ ಸಂಬಂಧವೇ ಇಲ್ಲ, ಏಕೆಂದರೆ ಮನುಷ್ಯನು ಆಗ ಇಂದ್ರಿಯ ಮೂಲವಾದ ಎಲ್ಲ ಸುಖವನ್ನು ಮೀರುತ್ತಾನೆ. ಯೋಗಿಯು ಒಮ್ಮೆ ಆಧ್ಯಾತ್ಮಿಕ ಸ್ಥಾನದ ನೆಲೆಗೊಂಡಂತೆ ಎಂದಿಗೂ ಅದರಿಂದ ವಿಚಲಿತನಾಗುವುದಿಲ್ಲ. ಯೋಗಿ ಅನ್ನು ತಪ್ಪುವವರೆಗೂ ಯಶಸ್ವಿ ಇಲ್ಲ. ಇದು ಯೋಗಾಭ್ಯಾಸವನ್ನು ಕೆಲಿಸಿಕೊಳ್ಳುವ ಅಭ್ಯಾಸದಲ್ಲಿ ಹಲವು ಇಂದ್ರಿಯಗಳ ಸೇರಿವೆ. ಅದು ವಿರುದ್ಧವಾದುದು. ಕಾಮ ಮತ್ತು ಮದ್ಯಪಾನಗಳ ನಿರತನಾದ ಯೋಗಿ ಬರಿಯ ಪರಿಹಾಸ್ಯವಷ್ಟೇ. ಯೋಗ ಸಾಧನೆ ಸಿದ್ಧಿಗಳಿಂದ ಆಕರ್ಷಿತರಾಗುವ ಯೋಗಿಗಳು ಸಹ ಪರಿಪೂರ್ಣ ಸಿದ್ಧತೆ ತಲುಪಿದವರಲ್ಲ. ಯೋಗದ ಉನ್ನತಗಳಿಂದ ಹಂತವನ್ನು ಹುಟ್ಟಲಾರವು. ಕಸರತ್ತಿನ ಸಾಹಸಗಳು ಅಥವಾ ಸಿದ್ಧಿಗಳ ಪ್ರದರ್ಶನ ನಿರತರಾಗುವ ವ್ಯಕ್ತಿಯು ಹಾಗೆ ಮಾಡಿದರೆ ಯೋಗದ ಉದ್ದೇಶವೇ ನಷ್ಟ ಏನು ತಿಳಿದುಕೊಳ್ಳಬೇಕು. ಈ ಯುಗದಲ್ಲಿ ಅತ್ಯುತ್ತಮ ಯೋಗಾಭ್ಯಾಸ ಎಂದರೆ ಕೃಷ್ಣ ಪ್ರಜ್ಞೆ. ಇದು ಆಶಾಭಂಗ ಉಂಟು ಮಾಡುವುದಿಲ್ಲ. ಕೃಷ್ಣ ಪ್ರಜ್ಞೆ ಇರುವವರೆ ತನ್ನ ಕಾರ್ಯದಲ್ಲಿ ಎಷ್ಟೇ ಸುಖ ಎಂದರೆ ಆತನು ಬೇರೆ ಯಾವ ಸುಖವನ್ನು ಬಯಸುವುದಿಲ್ಲ. ಹಠಯೋಗ, ಧ್ಯಾನಯೋಗ ಮತ್ತು ಜ್ಞಾನಯೋಗಗಳನ್ನು ಅನುಷ್ಠಾನ ಮಾಡುವ ಈ ವಂಚನೆ ಕಾಲದಲ್ಲಂತೂ ಹಲವಾರು ಅಡ್ಡಿಗಳಿವೆ. ಆದರೆ ಕರ್ಮಯೋಗ ಮತ್ತು ಭಕ್ತಿಯೋಗವನ್ನು ಆಚರಿಸಲು ಇಂಥ ಸಮಸ್ಯೆಗಳಿಲ್ಲ. ಐಹಿಕ ದೇಹವು ಇರುವವರಿಗೆ ಆಹಾರ, ನಿದ್ದೆ, ರಕ್ಷಣೆ ಮತ್ತು ಮೈಥುನ ಇಂತಹ ಅದರ ಬೇಡಿಕೆಗಳನ್ನು ಮನುಷ್ಯರು ಪೂರೈಸಲೇಬೇಕು. ಆದರೆ ಪರಿಶುದ್ಧ ಯೋಗ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿರುವರು ದೇಹದ ಅಗತ್ಯಗಳನ್ನು ಪೂರೈಸುವಾಗ ಇಂದ್ರಿಯಗಳು ಉದ್ರೇಕಗೊಳಿಸುವುದಿಲ್ಲ. ದುಬಾರಿ ವ್ಯವಹಾರದ ಸ್ತಬ್ಧಕ್ಕೆ ಮಾಡಿ ಆತನು ಬದುಕಿನ ಕನಿಷ್ಠ ಅಗತ್ಯಗಳನ್ನು ಸ್ವೀಕರಿಸುತ್ತಾನೆ ಮತ್ತು ಕೃಷ್ಣ ಪ್ರಜ್ಞೆಯಲ್ಲಿ ಅಲೌಕಿಕ ಆನಂದವನ್ನು ಅನುಭವಿಸುತ್ತಾನೆ. ಅಪಘಾತಗಳು, ರೋಗ, ಕೊರತೆ, ಬಹು ಹತ್ತಿರದ ಬಂಧುವಿನ ಸಾವು ಮುಂತಾದ ಆಗುಹೋಗುಗಳು ಆತನ ಲಕ್ಷ್ಯವನ್ನೇ ಕೊಡುವುದಿಲ್ಲ. ಆದರೆ ಕೃಷ್ಣ ಪ್ರಜ್ಞೆಯ ಭಕ್ತಿಯೋಗದ ತನ್ನ ಕರ್ತವ್ಯವನ್ನು ನಿರ್ವಹಿಸುವ ಬಗೆಗೆ ಯಾವ ಸದಾ ಎಚ್ಚರದಿಂದಿರುತ್ತಾನೆ. ಆಕಸ್ಮಿಕಗಳು ಅವನ ಮನಸ್ಸನ್ನು ತನ್ನ ಕರ್ತವ್ಯದಿಂದ ಬೇರೆಡೆಗೆ ತಿರುಗಿಸಲಾರವು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಅವೋಪಾಯೋಗ ನಿತ್ಯ ಸ್ವಾಸ್ತಿಕ ಭಾರತ. ಇಂತಹ ಸ್ಪರ್ಶಾಂಗಿಕ ಆಗುಹೋಗುಗಳು ಅವನು ಸಹಿಸಿಕೊಳ್ಳುತ್ತಾನೆ, ಏಕೆಂದರೆ ಇವೆಲ್ಲ ಬರುತ್ತವೆ ಹೋಗುತ್ತವೆ. ಆದರೆ ತನ್ನ ಕರ್ತವ್ಯಗಳ ಮೇಲೆ ಪ್ರಭಾವ ಬೀರುವುದಿಲ್ಲ ಎಂದು ಅವನಿಗೆ ಗೊತ್ತು.